ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬ್ರೆಡ್ ಸ್ವೀಟ್. ನಾನು ಬ್ರೆಡ್ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ. ಬ್ರೆಡ್ ತೊಗೊಂಡೇನಿ. 1 ಕಪ್ ಹಾಲು, ಗೋಡಂಬಿ, ಕಸ್ಟರ್ಡ್ ಪೌಡ್ರು, ಏಲಕ್ಕಿ ಪೌಡ್ರು, ಸಕ್ಕರೆ, ಬಾದಾಮಿ. ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡೇನ್ರಿ. ಈಗ ಹಾಲು ಹಾಕ್ಕೊಳ್ಳೋಣ ರೀ. ಇದು ಹಾಲು ಚಂದಂಗ ಕಾಯಿಲಿರಿ. ಈಗ ಇದಕ್ಕೆ 2 ಚಮಚ ಸಕ್ಕರೆ ಹಾಕ್ಕೊಳ್ಳೋಣ್ರಿ. ನಾನು 3 ಚಮಚ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಗೋಡಂಬಿ ಹಾಕ್ಕೊಳಕ್, ಬಾದಾಮಿ, ಏಲಕ್ಕಿ ಪುಡಿ, ಇದು ಕಸ್ಟರ್ಡ್ ಪೌಡ್ರ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿ ಇದ್ರೊಳಗೆ ಹಾಕ್ಕೊಳ್ಳೋಣ್ರಿ. ಇದು ಗಂಟಿಲ್ದಂಗೆ ಚೆಂದಾಗಿ ಕಲಿಸಿ ಹಾಕ್ಕೊಳ್ಳೋಣ ರೀ. ಈಗ ಹಾಕ್ಕೊಳ್ಳೋಣ್ರಿ. ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈಗ ಇದನ್ನ ಗಂಟಿಲ್ದಂಗೆ ಕಲಿಸ್ಕೊಂಡವಿ. ಇದನ್ನ ಆರಕ್ಕಿಟ್ಟು ನಾವೀಗ ಎಣ್ಣೆನ ಕಾಯಕ್ಕಿಟ್ಕೊಳ್ಳೋಣ. ಈಗೊಂದು ಬಾಣಲಿನ ಕಾಯಕ್ಕಿಟ್ಟಿನ್ರಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದೊಂದಾಗಿ ಬ್ರೆಡ್ನ ಕರಿಯನ್ರಿ. ಈ ರೀತಿಯಾಗಿ ಕರ್ಕೊಂಡ್ರೆ ಸಾಕು. ಈಗ ನಾವು ಎಣ್ಣೆಗೆಲ್ಲ ಎಣ್ಣೆ ಒಳಗೆ ನಾವು ಬ್ರೆಡ್ ಎಲ್ಲ ಫ್ರೈ ಮಾಡಿ ಆಗಿದೆ. ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಬರೀ ಈಗ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಟೀನಿ. ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. 1 ಕಪ್ ಸಕ್ಕರೆ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾರೆ. ಇದು ಸಕ್ಕರೆ ಎಲ್ಲ ಕರಗಿ ಜೇನುತುಪ್ಪದ ಥರ ಪಾಕ ಬರೋವರೆಗೂ ನಾವು ಇದನ್ನ ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ಪಾಕ ಬಂದೈತಿ. ನಾವು ಇದಕ್ಕೆ ಬ್ರೆಡ್ನ ಹಾಕ್ಕೊಳ್ಳೋಣ. ಈಗ ಒಂದೊಂದಾಗಿ ಹಾಕ್ಕೊಂಡು 2 ಸೈಡ್ ಪಾಕನ ಹೀರ್ಕೊಳಕ್ ಬಿಡೋಣ. 2 ಸೈಡ್ ಪಾಕ ಹೀರ್ಕೊಂಡಾದ್ಮೇಲೆ ತೆಗೆಯೋಣ. ನೋಡಿ, ಈ ರೀತಿಯಾಗಿ ಪಾಕ ಹೀರ್ಕೋಬೇಕು. ನಾವೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನಾವು ಇದ್ರ ಮೇಲೆ ಕಸ್ಟರ್ಡ್ ಹಾಕ್ಕೊಳ್ಳೋಣ.
ಕಸ್ಟರ್ಡ್ ಹಾಕ್ಕೊಳ್ಳೋಣ. ಈಗ ಟೇಸ್ಟ್ ಮಾಡೋಣ. ತುಂಬ ಅಂದ್ರೆ ತುಂಬ ಟೇಸ್ಟಾಗಿ ಬಂದೈತಿ, ಭಾಳ ಸಖತ್ತಾಗೈತಿ ಫ್ರೆಂಡ್ಸ್. ಈ ಸ್ವೀಟ್ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.